ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಈವ್ನಿಂಗ್. ಶುಕ್ರವಾರದ ಮಿನಿ ವ್ಲಾಗ್ಗೆ ವೆಲ್ಕಮ್. ಟೊಮೊಟೊ ಅಂತೂ ಎಷ್ಟು ರೇಟ್ ಆಗಿದೆ ಅಂದರೆ ಅಪ್ಪ ಹೇಳೋಕ್ಕಾಗಲ್ಲ, ಅಷ್ಟು ರೇಟ್ ಆಗಿದೆ. 60 ರೂಪಾಯಿ ಕೆಜಿ ಟೊಮೊಟೊ. ಅದು ಅರ್ಧ ಕೆ ಜಿ ತೊಗೊಂಡ್ರೆ 5 ರೂಪಾಯಿ ಜಾಸ್ತಿ ತಗೋತಾರೆ. 1 ಕೆ ಜಿ ತೊಗೊಂಡ್ರೆ 60 ರೂಪಾಯಿ ತಗೋತಾರೆ. ಈಗ 50 ರೂಪಾಯಿ ಕೆ ಜಿ ಇದ್ದರೆ ಅರ್ಧ ಕೆ ಜಿ ತೊಗೋತೀವಿ ಅಂದರೆ 30 ರೂಪಾಯಿ ಅಂತಾರೆ. ಇನ್ನು 5 ರೂಪಾಯಿ ಅವ್ರಿಗೆ ಲಾಭ. 1 ಕೆ ಜಿ ತೊಗೊಂಡ್ರೆ ಮಾತ್ರ 50 ರೂಪಾಯಿ ಅಂತಾರೆ. ಇನ್ನೇನು ಮಾಡೋದು, ತೊಗೋಬೇಕಲ್ಲ ಅಂದ್ಬಿಟ್ಟು ಸಣ್ಣ ಸಣ್ಣ ಇತ್ತು ಅಂದರೂ 50 ರೂಪಾಯಿ ಕೆ ಜಿ ಅಂದ್ಬಿಟ್ಟು 1 ಕೆ ಜಿ ತೊಗೊಂಡೆ. ಸಾಂಬಾರು ಮಾಡೋಕ್ಕೆ ಇರಲಿಲ್ಲ. ಟೊಮೊಟೊ ಫುಲ್ ಖಾಲಿ ಆಗಿಬಿಟ್ಟಿತ್ತು, ನೋಡ್ಕೊಂಡೇ ಇಲ್ಲ. ಆಮೇಲೆ ನೆನಪಾಯಿತು, ಟೊಮೊಟೊ ಬೇರೆ ಖಾಲಿ ಆಗೈತಿ, ಟೊಮೊಟೊ ತೊಗೊಳ್ಳೋಣ ಅಂದ್ಬಿಟ್ಟು. ಎಷ್ಟೇ ರೇಟಾದ್ರೂ ತೊಗೋಬೇಕಲ್ಲ, ಸಾಂಬಾರ್ಗಂತೂ ಬೇಕೇ ಬೇಕು. ಅಟ್ಲೀಸ್ಟು ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಒಂದು ಟೊಮೊಟೊನಾರು ಹಾಕಿ ಸಾಂಬಾರು ಮಾಡೋದೇ ಟೇಸ್ಟು, ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಬರೋದೇ ಇಲ್ಲ. ಆಮೇಲೆ ನಮ್ಮ ಮನೆ ಹತ್ರ ಅಣ್ಣಮ್ಮನ ಕುಣಿಸಿದ್ರು. ಅದಕ್ಕೆ ಈ ಸತಿ ಏನು ಮಾಡೋರು ಅಂದರೆ ನಮ್ಮ ರೋಡಲ್ಲೆಲ್ಲ ಲೈಟ್ ಹಾಕ್ಸ್ಬಿಟ್ಟಿದ್ರು. ಇದೇ ಫಸ್ಟ್ ಆ ಥರ ನಮ್ಮ ರೋಡಲ್ಲೆಲ್ಲ ಲೈಟ್ ಹಾಕ್ಸಿದ್ರು. ಚೆನ್ನಾಗಿ ಒಂಥರ ನಮಗೆ ಒಂಥರ ಏನೋ ಹಬ್ಬ ಮಾಡ್ತಾಯಿದ್ವಿ ಅನ್ನೋ ಥರ ಖುಷಿ ಕಾಣಿಸ್ತಾ ಇತ್ತು. ಆಮೇಲೆ ಟೊಮೊಟೊ ನೋಡಿ ಫ್ರೆಂಡ್ಸ್ ತಂದಿದ್ದೀನಿ, ಅದು ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ. ಆಮೇಲೆ ಬೆಳಗ್ಗೆ ಮೆಂತ್ಯ ಬಾತ್ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಉಳ್ಕೊಬಿಟ್ಟಿತ್ತು. ಆಮೇಲೆ ಅವರೆಕಾಯಿ ತಂದು ಅವರೆಕಾಯಿ ನೆನೆಸಿದ್ದೆ. ನನಗೆ ಇತ್ತು ಬೇಳೆ ಸಾರು ಅಂದರೆ ತುಂಬ ಇಷ್ಟ. ಈಗ ಇನ್ನೇನು ಅವರೆಕಾಯಿ ಸೀಸನ್ ಅಲ್ವಾ, ಇವಾಗ ಬೇಳೆ ಸಾಂಬಾರೆಲ್ಲ ಮಾಡಿದ್ರೆ ಟೇಸ್ಟೇ ಬರೋಲ್ಲ. ಹಸಿಕಾಳು ಸೀಸನಲ್ಲಿ ಹಸಿಕಾಳು ತಿಂದ್ರೇ ಒಂಥರ ತೃಪ್ತಿ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಈ ಬೇಳೆ ಸಾರು ಬೇರೆ ಏನಾರ ಸಾಂಬಾರು ಮಾಡಿ ಅದು ಊಟ ಮಾಡ್ದಂಗೆ ಅನ್ಸೋದೆ ಅಲ್ಲ. ಈ ಹಸಿಕಾಳು ಸೀಸನಲ್ಲಿ ಹಸಿಕಾಳು ತಿಂದ್ರೇ ಚೆಂದ. ಈಗ ತೊಗರಿಕಾಯಿ, ಅಳಸುಂಡೆಕಾಯಿ ಆಮೇಲೆ ಈ ಅವರೆಕಾಯಿ ಇದೇ ಸೀಸನಲ್ಲೂ. ಇವಾಗ ಎಲ್ಲಿ ನೋಡು ಬರೀ ಹಸಿಕಾಳು ನೋಡ್ತಾನೆ ಇರ್ತೀವಿ. ಅದು ತಿಂದ್ರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಾನು ಇತ್ತಿಗೆ ಬೇಳೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಒಂದು ಅರ್ಧ ಕೆ ಜಿ ಅಷ್ಟು ಸ್ವಲ್ಪ ಹುಳಿ ಸಾರು ಮಾಡ್ಕೊಂಬಿಟ್ಟಿದ್ದೆ. ಇನ್ನೊಂದು ಸ್ವಲ್ಪನೇ ಇತ್ತಿಗೆ ಬೇಳೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇತ್ತಿಗೆ ಬೇಳೆ ಸಾರಿಗೋಸ್ಕರ ನೆನೆಸಿದ್ದೆ. ಚೆನ್ನಾಗಿ ಬೆಳಗ್ಗೆ ನೆನೆಸೋಗಿದ್ದೆ, ಸಾಯಂಕಾಲ ಇಚ್ಕಕ್ಕೆ ಈಜಿ ಆಗುತ್ತಲ್ಲ ಅಂತಂದ್ಬಿಟ್ಟು. ಆಮೇಲೆ ಬಂದು ನಾನು ಕೈಕಾಲು ಮುಖ ತೊಳ್ಕೊಂಡು ಒಂದು ಲೋಟ ಕಾಫಿ ಕುಡಿದೆ. ಸಂಜೆ ಕಾಫಿ ಕುಡಿದ್ರೆ ಮನ್ಸಿಗೆ ಸಮಾಧಾನ. ಇವ್ರಿಗೇನೋ ಗಿಫ್ಟ್ ಕೊಟ್ಟಿದ್ರಂತೆ ಸ್ಕೂಲಲ್ಲಿ, ಅದನ್ನು ಇಬ್ಬರು ನನಗೂ ಕೊಟ್ಟರು ನೋಡು ಅಂತ ಇಬ್ಬರು ಅವಳು ಇವಳು ಪೈಪೋಟಿ ಮೇಲೆ ಇದು ಮಾಡ್ತಾಯಿದ್ರು. ಆಮೇಲೆ ನನ್ನ ಮಗಳು, ಅಮ್ಮ ನಾನು ಇಚ್ಕೊಡ್ತೀನಿ, ನೀನು ಸಾಂಬಾರು ಮಾಡಮ್ಮ, ಎಲ್ಲ ರೆಡಿ ಮಾಡ್ಕೊಳಮ್ಮ ಅಂತಂದ್ಲು. ಅವ್ಳಿಗೆ ಇಷ್ಟ ಕಾಳು ಇಚ್ಕೋಕ್ಕೆ. ಅದ್ರ ಜೊತೆ ಇವಳೊಬ್ಳು ಬಂದಳು, ಆಂಟಿ ನಾನು ಇಚ್ಕೊಡ್ತೀನಿ ಅಂತಂದ್ಬಿಟ್ಟು, ಬೇಗ ಇಚ್ಕೊಡ್ರಿ, ನಾನು ಬೇಗ ಸಾಂಬಾರು ಮಾಡ್ತೀನಿ, ಊಟ ಮಾಡೋಣ ಅಂತಂದ್ಬಿಟ್ಟು ಅದನ್ನೇ ಹೇಳ್ತಾಯಿದ್ದೆ. ಅದನ್ನು ಒಳ್ಳೆ ಮುತ್ತಿದ್ದಂಗೆ ಇರುತ್ತೆ ಫ್ರೆಂಡ್. ಇತ್ತಿಗೆ ಬೆಳಗ್ಗೆ ಅದನ್ನು ನನಗೆ ಅದು ಮುಟ್ಟಕ್ಕೆ ಒಂಥರ ಇಷ್ಟ ಚೆನ್ನಾಗಿರುತ್ತೆ, ಜಾರ್ಕೊತಾ ಇರುತ್ತೆ. ಆಮೇಲೆ ನಾನು ಇಚ್ಚಕ್ಲಿಲ್ಲ, ನಾನು ಒಂದು 2 ಕಾಳು ಮಾತ್ರ ಇಚ್ಚಿಕ್ಬಿಟ್ಟು ಹೊಟ್ಟೋದೆ. ಒಳಗಡೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ಅಂತಂದ್ಬಿಟ್ಟು. ಆಮೇಲೆ ಇವರಿಬ್ಬರು ಇಚ್ಚಿಗೆ ಕೊಟ್ಟರು. ಆಮೇಲೆ ಬೇಗ ಸಾಂಬಾರು ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಟೈಮ್ ಆಲೇ ಆಗ್ಬಿಟ್ಟಿತ್ತು. 8 ಗಂಟೆ 8:15 ಏನೇನು ಆಗ್ಬಿಟ್ಟಿತ್ತು. ಇವರಿಬ್ರು ಆಟ ಆಡಿ ಇಚ್ಚಿ ಕೊಡೋದೇ ಲೇಟ್ ಮಾಡಿಕೊಟ್ರೆ ಬೇಗ ಅಂತಿದ್ದೆ. ಆಮೇಲೆ ಬೇಗ ಇಚ್ಚಿ ಕೊಟ್ಟರು. ಆಮೇಲೆ ನಾನು ಯಾವ ಥರ ಇತ್ತಿಗೆ ಬೇಳೆ ಸಾರು ಮಾಡಿದೆ ಅಂತ ತೋರಿಸಿ ನೋಡಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕಡಲೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ಮತ್ತು ಕೊತ್ತಂಬರಿ, ಮತ್ತು ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಮತ್ತು ಅರಿಶಿನ, ಈರುಳ್ಳಿ ಅಂತೀವಿ ನಾವು. ಇದನ್ನು ಫಸ್ಟು ದಪ್ಪ ರುಬ್ಕೋಬೇಕು. ಸಣ್ಣಗೆ ರುಬ್ಕೋಬಾರ್ದು, ದಪ್ಪ ರುಬ್ಕೋಬೇಕು ಫಸ್ಟು. ಆಮೇಲೆ ಇದಕ್ಬಿಟ್ಟು ಸ್ವಲ್ಪ ಪಪ್ಪಾಯ ಬೇರೆ ಇತ್ತು, ಹೊಟ್ಟೆ ಬೇರೆ ಹಸಿತಾಯಿತ್ತು. ಒಂದು 2 ಪೀಸ್, ನನ್ನ ಮಗಳನ್ನ 1 ಪೀಸ್ ತಿಂದು, ನಾನು 1 ಪೀಸ್ ತಿನ್ನೋಣ ತಡೆ ಅಂತ. ಅಡುಗೆ ಮಾಡಬಾರ್ದು ಯಾವತ್ತೂ ಅಷ್ಟೇ. ನೀಟಾಗಿ ತಲೆ ಕಟ್ಕೊಂಡು ಅಡುಗೆ ಮನೆಗೆ ಹೋಗ್ಬೇಕು ನಾವು, ಆವಾಗ ಅಡುಗೆ ಮಾಡಬೇಕು. ಅದು ಸಭ್ಯತೆ. ಕೆಲವು ಸ್ಟೈಲಾಗಿ ಬೇರೆ ಕೂದಲೆಲ್ಲ ಬಿಟ್ಕೊಂಡು ಇದು ಮಾಡ್ತಾರೆ, ಆ ಥರ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಸಾಂಬಾರು ಮಾಡೋಣ ಅಂತಂದ್ರೆ ನೋಡಿ, ಫಸ್ಟ್ ಅರಿಶಿನ ಈರುಳ್ಳಿ ದಪ್ಪ ರುಬ್ಕೊಂಬಿಟ್ಟಿದ್ನಲ್ಲ, ಅದನ್ನು ಒಂದು ಪಾತ್ರೆಗೆ ತಪ್ಪಲೇ ಏನು ಸಾಕು, ಕುಕ್ಕರೆಲ್ಲ ಬೇಕಾಗಲ್ಲ. ಇತ್ತಿಗೆ ಬೇಳೆ ಏನು ಬೇಗ ಬೆಂದ್ಬಿಡುತ್ತಲ್ಲ, 1-2 ಕುದಿಗೆಲ್ಲ ಬೆಂದ್ಬಿಡುತ್ತೆ. ಆಮೇಲೆ ಅರಿಶಿನ ಈರುಳ್ಳಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದೆ. ಆಮೇಲೆ ಇಚ್ಚಿಕೊಂಡಿರೋ ಇತ್ತಿಗೆ ಬೇಳೆ ಹಾಕ್ತೆ. ಅದಕ್ಕೆ ಬದನೆಕಾಯಿ, ಆಲೂಗಡ್ಡೆ ಎಲ್ಲ ನಾನೇನು ಹಾಕಲಿಲ್ಲ, ಬರೀ ಇತ್ತಿಗೆ ಬೇಳೆನೇ ಇಷ್ಟ ನನಗೆ. ಅದೆಲ್ಲ ಇಷ್ಟನೂ ಆಗೋಲ್ಲ, ನಾನು ಆಲೂಗಡ್ಡೆ ಎಲ್ಲ ಜಾಸ್ತಿ ತಿನ್ನೋದು ಇಲ್ಲ. ಕೈಕಾಲು ಈ ಥಂಡಿಗಾಲದಲ್ಲಿ ಇಟ್ಕೊಳತ್ತೆ ಅಂದ್ಬಿಟ್ಟು ನಾನು ಹಾಕೋದಿಲ್ಲ. ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಎಲ್ಲ ರುಬ್ಕೊಂಡಿದ್ನೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆಲ್ಲ ಅದನ್ನು ಹಾಕಿದೆ. ಎಷ್ಟು ರೆಡ್ಡಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ನೋಡಿ. ನನಗೆ ಈಗ ನೋಡ್ತಾಯಿದ್ರೆ ಆ ಸಾಂಬಾರು ಬಾಯಲ್ಲಿ ನೀರು ಬರ್ತೈತೆ. ಶುಕ್ರವಾರ ಮಾಡಿ ಸಾಂಬಾರು ಅದು ಖಾಲಿ ಆಯಿತು. ಇವಾಗ ನೋಡ್ತಿದ್ರಪ್ಪ, ತಿನ್ಬೇಕಪ್ಪ ಅನಿಸ್ತೈತೆ. ಅಂದರೆ ಕಾಳು ಚೆನ್ನಾಗಿತ್ತು, ಈಗ ಬರ್ತೈತೆ, ಅಷ್ಟು ಬರ್ತಾನೆ ಇಲ್ಲ. ಚೆನ್ನಾಗಿ ಕಾಳೆಲ್ಲ ಎಳೆ ಕಾಳು ಬರ್ತಿದೆ, ಅದರಲ್ಲೆಲ್ಲ ಚೆನ್ನಾಗಿರೋ ಕಾಳು ಬಲ್ತಿರಬೇಕು, ಅದರಲ್ಲಿ ಚೆನ್ನಾಗಿರುತ್ತೆ. ಇತ್ತಿಗೆ ಬೇಳೆ ಎಳೆ ಕಾಳಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಆಮೇಲೆ ಬಿಸಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮುದ್ದೆಗೂ ಇಟ್ಟಿದ್ದೆ. ನಾನು ಬಾಣಲೆಲೇ ಮಾಡ್ಕೊತೀನಿ ಮುದ್ದೆ, ತಪ್ಪಲೆಲ್ಲ ನಾನು ಮಾಡ್ಕೊಳ್ಳಲ್ಲ. ನಮ್ಮ ಫ್ರೆಂಡೆಲ್ಲ ಕೇಳ್ತಿರ್ತಾರೆ, ಹೆಂಗೆ ಮಾಡ್ತೀಯ ಬಾಣಲಿಲಿ, ನಮಗೆ ಮಾಡೋಕ್ಕೆ ಬರೋಲ್ಲ, ತಪ್ಪಲೆಲ್ಲೇ ಮಾಡೋಕ್ಕೆ ಬರೋದು ಅಂತಾರೆ. ಅದಿನ್ನೊಂದ್ಸಲಿ ನಮ್ಮ ಫ್ರೆಂಡ್ಗೋಸ್ಕರ ವೀಡಿಯೋ ಮಾಡಾಕ್ತೀನಿ. ಆಮೇಲೆ ಬೇಗ ಮುದ್ದೆ ಮಾಡಿಕೊಂಡು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಮುದ್ದೆ ಮಾಡೋದು. ನಾನು ಯಾವಾಗ ಅಲ್ಲೇ ಮುದ್ದೆ ಕಟ್ಟೋದು, ಇನ್ನೆಲ್ಲೂ ನಾನು ಕೆಳಗಡೆ ಎಲ್ಲ ಕುತ್ಕೊಳ್ಳಲ್ವಲ್ಲ, ಬಾಣಲಿ ಎಲ್ಲ ಮಾಡೋದು, ಅದಕ್ಕೆ ಅಲ್ಲೇ ಮಾಡ್ಕೊತೀನಿ. ಆಮೇಲೆ ನೋಡಿ ಬಿಸಿ ಮುದ್ದೆ. ಕೆಲವರು ಅದೇನೋ ತುಪ್ಪ ಹಾಕ್ತಾರೆ, ಅದೇನೇನೋ ಹಾಕ್ತಾರೆ ನೈಸ್ಫುಲ್ಲಿಂದ, ನಾನೇನೂ ಹಾಕಲ್ಲ, ಹಂಗೆ ಮಾಡ್ತೀನಿ, ಏನೂ ಹಾಕಲ್ಲ ಫ್ರೆಂಡ್. ಅಷ್ಟು ಆ ಥರ ಗಂಟಿಲ್ಲ ಮುದ್ದೆ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ನೋಡಿ. ಎಷ್ಟು ಅದು ತೆಳ್ಳಗಿರಬೇಕು ಸಾಂಬಾರು, ತೆಳ್ಳಗೆ ಇತ್ತು. ಅದೇನೋ ಬೆಂದು ಕಾಳು ನಾನು ಇದು ನೋಡಿ ಅಡುಗೆ ಮನೇಲಿ ಸಾಂಬಾರು ಬೇಕಿಟ್ಬಿಟ್ಟು ಅಲ್ಲೇನೋ ಮಾಡಿ ನನ್ನ ಮಗ್ಳಿಗೆ ಏನೋ ಓದಿಸ್ತಾ ಇದ್ದೆ, ಅದು ನೋಡ್ಕೊಂಡೆಲ್ಲ ಗಟ್ಟಿಯಾಗಿಬಿಟ್ಟಿತ್ತು.
ಆದರೂ ಇನ್ನೂ ಗಟ್ಟಿಯಾಗಿದ್ದಕ್ಕೆ ಇನ್ನೂ ಸೂಪರಾಗಿ ಚೆನ್ನಾಗಿತ್ತು ಬಿಡು. ಬೆಳಗ್ಗೆಗೆ ಏನಾರು ದೋಸೆನ ಚಪಾತಿನ ಮಾಡ್ಕೊಕ್ಕೆ ಇನ್ನೂ ಸೂಪರಾಗಿರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಸುಮ್ಮನೆ ನೋಡಿ. ಏನು ಸೂಪರಾಗಿತ್ತು ಸಾಂಬಾರು ಅಂದರೆ. ಈಗ ನೋಡ್ತಾಯಿದ್ರಿ ಇನ್ನೊಂದ್ಸಲ ಮಾಡೋಣ ಅಂತ ಅನಿಸ್ತೈತಿ. ನೆನ್ನೆ ನನಗೂ ಎಲ್ಲ ನೋಡಿದೆ ಅವರೆಕಾಯಿ ಬಂತ ಅಂತ. ಅವರೆಕಾಯಿ ಬಂದೇ ಇಲ್ಲ, ಹೋಗ್ಬೇಕು, ಹೋಗಿ ತೊಗೊಬಂದು ಇನ್ನೊಂದ್ಸತಿ ಇದಕ್ಕೆ ಬೇಳೆ ಸಾರು ಮಾಡಬೇಕು. ಇನ್ನು ಹಬ್ಬಕ್ಕೆಲ್ಲ ತುಂಬ ರೇಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಅಷ್ಟರಲ್ಲಿ ಇನ್ನೊಂದು 2-3 ಸಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಸೂಪರಾಗಿತ್ತು. ಆಮೇಲೆ ನನ್ನ ಮಗಳು ಟೇಸ್ಟ್ ನೋಡ್ತೀನಿ ಕೊಡಮ್ಮ ಅಂತಂದ್ಲು. ಅವಳು ನೋಡ್ತಾ ಇದ್ದೆ ನೋಡಿ, ಅಮ್ಮ ಸಖತ್ತಾಗಿ ಮಾಡಿದ್ಯಾ ಕಣಮ್ಮ, ಗಟ್ಟಿ ಸಾಂಬಾರಿದ್ರು ಸೂಪರಾಗೈತೆ ಕಣಮ್ಮ ಟೇಸ್ಟ್ ಅಂದ್ಬಿಟ್ಟು ಅವಳು ಸಾಂಬಾರು ನೋಡಿ ಹೆಂಗೆ ನಿಂತವಳೆ. ಆಮೇಲೆ ಇಬ್ಬರು ಊಟ ಮಾಡಿ ಮಲ್ಕೊಂಡ್ವಿ. ಅವಳು ಹೊಟ್ಟೋದ್ಲು. ಆಮೇಲೆ ಊಟ ಮಾಡಲಿಲ್ಲ ಅವಳು, ಹಂಗೆ ಹೊಟ್ಟೋದ್ಲು. ಆಮೇಲೆ ನೈಟ್ ಕ್ರೀಮ್ ಸ್ವಲ್ಪ ಹಚ್ಕೊಂಡು ಮುಖಕ್ಕೆ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ನಾವು ಮಲ್ಕೊಂಡ್ವಿ ಫ್ರೆಂಡ್. ನನ್ನ ಮಗಳು ಈ ಗೊಂಬೆ ಬಿಟ್ಟು ಮಲಗೋದೇ ಇಲ್ಲ ಅಂತಾಳೆ. ಆ ಗೊಂಬೆ ಇರಲೇಬೇಕು ಅವಳಿಗೆ ಪಕ್ಕದಲ್ಲಿ. ಆಗಲ್ಲ ಕಡೆ ಜಾಗ ಬೇಡ ಅಂದರೂ ಕೇಳಲ್ಲ, ಪಕ್ಕದಲ್ಲಿ ಆ ಗೊಂಬೆ ಇಟ್ಕೊಂಡು ಮಲ್ಕೋತಾಳೆ. ಓಕೆನಾ ಫ್ರೆಂಡ್, ಇದಾಗಿದೆ ನನ್ನೊಂದು ಪುಟ್ಟು ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ. ಓಕೆನಾ, ಥ್ಯಾಂಕ್ ಯು. ಜಾಸ್ತಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್, ಗುಡ್ ನೈಟ್.